ಜಂಟಿ ಮೋಜಿನಿ ಕಾರ್ಯದಲ್ಲಿ ಅರಣ್ಯ ಭೂಮಿ ಅಪ್ಲಿಕೇಶನ್ ಅನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಬೋಧನಾ ವಿಡಿಯೋ. ಕರ್ನಾಟಕ ರಾಜ್ಯದ ವಿವಿಧ ಬಗೆಯ ಅರಣ್ಯ ಗಡಿಗಳನ್ನು ಪರಿಶೀಲಿಸಲು ಮತ್ತು ದೃಢೀಕರಿಸಲು ಕರ್ನಾಟಕ ರಾಜ್ಯ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಸ್ ಸೆಂಟರ್ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅರಣ್ಯ ಭೂಮಿ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ನಿರ್ದೇಶನಗಳ ಪ್ರಕಾರ ಅಧಿಸೂಚಿತ ಅರಣ್ಯ ಸರ್ಕಾರಿ ದಾಖಲೆಗಳಲ್ಲಿ ಅರಣ್ಯವೆಂದು ದಾಖಲಾಗಿರುವ ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶದಲ್ಲಿ ಲಭ್ಯವಿರುವ ದಾಖಲೆಗಳ ಪ್ರಕಾರ ಜಿಯೋಟ್ಯಾಗ್ ಮಾಡಲಾದ ಸರ್ವೆ ಗಡಿ ಕಲ್ಲು ಕಂಬ ಬಾಂದು ಮತ್ತು ಅವುಗಳ ಗಡಿ ಗುರುತಿಸುವಿಕೆಯ ಸ್ಥಿತಿಯನ್ನು ಸಂಗ್ರಹಿಸಲು ಕರ್ನಾಟಕ ಅರಣ್ಯ ಇಲಾಖೆ ಅಥವಾ ಜಂಟಿ ಮೋಜಿನಿ ತಂಡಗಳು ಈ ಅಪ್ಲಿಕೇಶನ್ ಅನ್ನು ಬಳಸಬಹುದಾಗಿದೆ. ಅರಣ್ಯ ಭೂಮಿಯು ಅಂತಿಮ ಕ್ಷೇತ್ರ ಮಟ್ಟದ ಗಸ್ತು ಸಿಬ್ಬಂದಿಗಳ ಬಳಕೆಗೆ ಲಭ್ಯವಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಂಟಿ ಮೋಜಿನಿ ತಂಡಗಳು ಕ್ಷೇತ್ರ ಕಾರ್ಯಗಳಿಗೆ ಸದರಿ ಕಾರ್ಯವ್ಯಾಪ್ತಿ ಗಸ್ತಿನ ಸಿಬ್ಬಂದಿಯ ಉಪಸ್ಥಿತಿಯೊಂದಿಗೆ ಹೆಚ್ಚುವರಿ ಮೊಬೈಲುಗಳಲ್ಲಿ ಬೇಕಾದಲ್ಲಿ ಅದೇ ಗಸ್ತಿನ ಹೆಸರು ಮತ್ತು ಗುಪ್ತಪದವನ್ನು ಉಪಯೋಗಿಸುವುದು. ಒಮ್ಮೆ ಅರಣ್ಯ ಭೂಮಿಯಲ್ಲಿ ಲಾಗಿನ್ ಆದ ನಂತರ ಕ್ರಮವಾಗಿ ಎಲ್ಲಾ ಬಟನ್ನುಗಳನ್ನು ಒತ್ತುವ ಮೂಲಕ ಪಾಯಿಂಟ್ಸ್, ಮ್ಯಾಪ್ಸ್, ಟಿಫ್ ಮ್ಯಾಪ್ಗಳನ್ನು ಡೌನ್ಲೋಡ್ ಮಾಡಬಹುದಾಗಿದ್ದು, ಅವುಗಳಿಂದ ಅಂತರ್ಜಾಲ ಸಂಪರ್ಕವಿಲ್ಲದಿರುವ ಸ್ಥಳಗಳಲ್ಲಿ ಆಫ್ಲೈನ್ನಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ. ಅರಣ್ಯ ಭೂಮಿಯಲ್ಲಿ ಗಸ್ತಿಗೆ ಸಂಬಂಧಿಸಿದ ನಕ್ಷೆಯು ಮೂಡಿಬರುತ್ತದೆ. ಸದರಿ ನಕ್ಷೆಯು ಗಸ್ತು, ಗ್ರಾಮ, ಅರಣ್ಯ, ಸರ್ವೆ ನಂಬರ್, ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶದಲ್ಲಿ ಸಂಚರಣೆ ಅಂದರೆ ಮ್ಯಾಪ್ ನ್ಯಾವಿಗೇಷನ್ ಮಾಡಲು ಯೋಗ್ಯವಿರುತ್ತದೆ. ತಂಡದ ಸದಸ್ಯರ ಸಹಾಯಕನಾಗಿ ಗಸ್ತು ವನಪಾಲಕರಿದ್ದು, ಅವರಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಅಧಿಸೂಚಿತ ಅರಣ್ಯ ಪ್ರದೇಶಗಳ ಗಡಿ ಪರಿಶೀಲಿಸುವುದು ತಿಳಿದಿರುತ್ತದೆ. ಪ್ರಸ್ತುತ ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶಗಳ ಜಂಟಿ ಮೋಜಿನಿ ಕಾರ್ಯಕ್ಕೆ ಅರಣ್ಯ ಭೂಮಿಯನ್ನು ಸದುಪಯೋಗಿಸಲು ಸಿಆರ್ಎಫ್ಎಲ್ ಬಟನ್ ಒತ್ತುವ ಮೂಲಕ ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶಗಳ ಗಡಿ ಬಿಂದುಗಳನ್ನು ಸರಳವಾಗಿ ಸಂಗ್ರಹಿಸಬಹುದಾಗಿದೆ. ಸಿಆರ್ಎಫ್ಎಲ್ ಬಟನ್ ಒತ್ತಿದ ನಂತರ ಗಡಿ ಬಿಂದು ಹೆಸರು ತಾನಾಗಿಯೇ ಬರುತ್ತದೆ. ಸ್ಥಳದ ಚಿತ್ರವನ್ನು ತೆಗೆಯುವುದೊಂದು ಕಡ್ಡಾಯವಾಗಿದ್ದು, ಅದರಿಂದ ಅಕ್ಷಾಂಶ ರೇಖಾಂಶಗಳು ಸಂಗ್ರಹವಾಗುತ್ತವೆ. ಉಳಿದ 2 ಐಚ್ಛಿಕ ಚಿತ್ರಗಳು. ಮುಂದುವರಿಸಿ ಗ್ರಾಮದ ಹೆಸರನ್ನು ಪಟ್ಟಿಯಿಂದ ಆಯ್ಕೆ ಮಾಡಬೇಕು. ನಂತರ ಲಘು ಟಿಪ್ಪಣಿಯಲ್ಲಿ ಸರ್ವೆ ನಂಬರನ್ನು ಮತ್ತು ಹೆಚ್ಚಿನ ಸರ್ವೆ ನಂಬರುಗಳ ಮಧ್ಯೆ ಅಲ್ಪವಿರಾಮ ಚಿಹ್ನೆ ನಮೂದಿಸಿ ಸದರಿ ಸರ್ವೆ ನಂಬರುಗಳು ಮೂಲೆ ಸಂಗಮಿಸುವ ಅಂದರೆ ಜಂಕ್ಷನ್ ವಿವರವನ್ನು ಸಹ ನಮೂದಿಸುವುದರೊಂದಿಗೆ ಬಿಂದುವಿನ ಮಾಹಿತಿಯನ್ನು ಸಂಗ್ರಹಿಸಬಹುದು. ಈ ರೀತಿ ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶಗಳ ಎಲ್ಲಾ ಗಡಿ ಬಿಂದುಗಳನ್ನು ಮತ್ತು ಅವಶ್ಯಕ ಹೆಚ್ಚುವರಿ ಆಧಾರ ಬಿಂದುಗಳನ್ನು ಸಹ ಅತಿ ಸರಳವಾಗಿ ಸಂಗ್ರಹಿಸಬಹುದು. ಬಿಂದುಗಳ ಸಂಗ್ರಹಣೆಯು ಅಂತಿಮವಾದ ನಂತರ ಪಾಲಿಗಾನ್ ಬಟನ್ ಒತ್ತಿ ಎಲ್ಲಾ ಬಿಂದುಗಳನ್ನು ಕ್ರಮವಾಗಿ ಒಂದಾದ ಮೇಲೊಂದರಂತೆ ಸೇರಿಸಿ ಬಹುಭುಜಾಕೃತಿ ಆಕಾರ ಅಂದರೆ ಪಾಲಿಗಾನ್ ಮ್ಯಾಪ್ ಅನ್ನು ರಚಿಸಬಹುದು. ಮೂಡಿಬರುವ ನಕ್ಷೆಯನ್ನು ಇತ್ತೀಚಿನ ಹೊಸ ಉಪಗ್ರಹ ಛಾಯಾಚಿತ್ರಗಳ ಮೇಲೆ ಹೊಂದಾಣಿಕೆ ಮಾಡಿ ನೋಡಬಹುದು. ಮುಂದುವರಿದು ಸದರಿ ಪ್ರದೇಶದ ಆಕಾರ ವಿಸ್ತೀರ್ಣವನ್ನು ಅಲ್ಲಿಯೇ ಕಂಡುಕೊಳ್ಳಬಹುದಾಗಿದೆ. ವಿಸ್ತೀರ್ಣ ಖಾತ್ರಿಯ ನಂತರ ಸದರಿ ಪ್ರದೇಶದ ಇತರ ವಿವರಗಳನ್ನು ನಮೂದಿಸಿ ಜಂಟಿ ಮೋಜಿನಿಯಲ್ಲಿ ಉಪಯೋಗಿಸಿರುವ ಭೂಮಾಪನ ಇಲಾಖೆಯಲ್ಲಿ ಲಭ್ಯವಿರುವ ಇತ್ತೀಚಿನ ಹೊಸ ನಕ್ಷೆಯ ಛಾಯಾಚಿತ್ರವನ್ನು ಸಹ ಸಂಗ್ರಹಿಸುವುದು. ಜಂಟಿ ಮೋಜಿನಿ ತಂಡ ಸಂಗ್ರಹಿಸಿದ ಮಾಹಿತಿಯನ್ನು ಜಿಲ್ಲಾ ಮಟ್ಟದ ಸಮಿತಿಯು ಸಲ್ಲಿಸಬೇಕಾಗಿರುವ ಅರಣ್ಯ ಸ್ವರೂಪವಿರುವ ಪ್ರದೇಶದ ಕರಡು ನಕ್ಷೆ ತಯಾರು ಮಾಡಲು ಅಂತರ್ಜಾಲ ಮೂಲಕ ಅಂದರೆ ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ವಿಶೇಷ ಸೂಚನೆ: ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶದ ಜಂಟಿ ಮೋಜಿನಿಗೆ ತೆರಳುವ ಮೊದಲು ಕಚ್ಚಾ ವಿವರ ಮತ್ತು ನಕ್ಷೆಯನ್ನು ಸಿದ್ಧಪಡಿಸಿಟ್ಟುಕೊಂಡು ಜಂಟಿ ಮೋಜಿನಿ ಕಾರ್ಯ ಕೈಗೊಳ್ಳಬೇಕು.
ಅರಣ್ಯದಂತಹ ಸ್ವರೂಪವಿರುವ ಪ್ರದೇಶದ ಗ್ರಾಮದ ಸರ್ವೆ ನಂಬರಿನಲ್ಲಿ ಭಾಗಶಃ ಅಧಿಸೂಚಿತ ಅರಣ್ಯ ಅಥವಾ ಅರಣ್ಯವೆಂದು ದಾಖಲಿಸಿರುವ ರೆಕಾರ್ಡೆಡ್ ಆಸ್ ಫಾರೆಸ್ಟ್ ಇನ್ ಗವರ್ನ್ಡ್ ರೆಕಾರ್ಡ್ಸ್ ಪ್ರದೇಶವಿರುವುದು ಕಂಡುಬಂದರೆ ಸದರಿ ಪ್ರದೇಶಗಳಿಗೆ ಸಂಬಂಧಪಡುವ ಪೂರ್ತಿ ಗ್ರಾಮದ ಮಾಹಿತಿಯನ್ನು ಪಡೆದುಕೊಳ್ಳುವುದು. ಸದರಿ ಗ್ರಾಮದ ಸರ್ವೆ ನಂಬರಿನಲ್ಲಿ ಅಧಿಸೂಚಿತ ಅರಣ್ಯ ಅಂದರೆ ನೋಟಿಫೈಡ್ ಫಾರೆಸ್ಟ್ ಅರಣ್ಯವೆಂದು ದಾಖಲಿಸಿರುವ ಪ್ರದೇಶವನ್ನು ಅಂದರೆ ರೆಕಾರ್ಡೆಡ್ ಆಸ್ ಫಾರೆಸ್ಟ್ ಇನ್ ಗವರ್ನ್ಮೆಂಟ್ ರೆಕಾರ್ಡ್ಸ್ ಅನ್ನು ಕೂಲಂಕುಷವಾಗಿ ವಿವರ ಮತ್ತು ನಕ್ಷೆಯಲ್ಲಿ ಪರಿಶೀಲಿಸಿ ಮತ್ತು ಅವುಗಳನ್ನು ನಕ್ಷೆಯಲ್ಲಿ ಪ್ರತ್ಯೇಕವಾಗಿ ಹೊರತುಪಡಿಸಿದ ಕಚ್ಚಾ ವಿವರ ಮತ್ತು ನಕ್ಷೆಯನ್ನು ಸಿದ್ಧಪಡಿಸಿಟ್ಟುಕೊಂಡು ಜಂಟಿ ಮೋಜಿನಿ ಕಾರ್ಯ ಕೈಗೊಳ್ಳಬೇಕು. ಜಂಟಿ ಮೋಜಿನಿ ತಂಡವು ಸದರಿ ಗ್ರಾಮ ನಕ್ಷೆಯನ್ನು ಸರ್ವೆ ನಂಬರಿನಲ್ಲಿ ಪ್ರಸ್ತುತ ಭೂಮಾಪನ ಇಲಾಖೆಯಲ್ಲಿ ಲಭ್ಯವಿರುವ ಮಾಹಿತಿಯಂತೆ ಇಂಡೀಕರಿಸಿ ನಕ್ಷೆಯನ್ನು ಸಿದ್ಧಪಡಿಸಿಟ್ಟುಕೊಂಡು ಜಂಟಿ ಮೋಜಿನಿ ಕಾರ್ಯ ಕೈಗೊಳ್ಳಬೇಕು ಮತ್ತು ಅರಣ್ಯ ಪ್ರದೇಶವನ್ನು ಅಂತರ್ಜಾಲ ಮೂಲಕ ಅಂದರೆ ಆನ್ಲೈನ್ನಲ್ಲಿ ಸಲ್ಲಿಸುವ ವೇಳೆ ಛಾಯಾಚಿತ್ರಕ್ಕಾಗಿ ನೀಡುವುದು. ಒಂದು ವೇಳೆ ಅರಣ್ಯವೆಂದು ದಾಖಲಿಸಿರುವ ರೆಕಾರ್ಡೆಡ್ ಆಸ್ ಫಾರೆಸ್ಟ್ ಇನ್ ಗವರ್ನ್ಮೆಂಟ್ ರೆಕಾರ್ಡ್ಸ್ ಪ್ರದೇಶಕ್ಕೆ ಭೂಮಾಪನ ಇಲಾಖೆಯಲ್ಲಿ ನಕ್ಷೆ ಲಭ್ಯವಿಲ್ಲದಿದ್ದರೆ ಅಂತಹ ಪ್ರದೇಶಕ್ಕೆ ಜಂಟಿ ಮೋಜಿನಿ ತಂಡವು ಪ್ರತ್ಯೇಕವಾಗಿ ಕ್ಷೇತ್ರದಲ್ಲಿ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಗಡಿ ಬಿಂದುಗಳನ್ನು ಸಂಗ್ರಹಿಸಿ ಪಾಲಿಗಾನ್ ಮ್ಯಾಪ್ ಅನ್ನು ರಚಿಸಿ ಆನ್ಲೈನ್ನಲ್ಲಿ ಸಲ್ಲಿಸುವುದು.